ಸಿಂಹರಾಶಿ ವಿವಾಹದ ವಿಚಾರದಲ್ಲಿ ಸರಿಯಾದಂತಹ ನಿರ್ಧಾರವನ್ನು ಮಾಡ್ತೀರಿ. ಅದು ಕುಟುಂಬಕ್ಕೆ ಗೌರವವನ್ನು ಹೆಚ್ಚು ಮಾಡ್ತಕ್ಕಂತಹ ಕೆಲಸವಾಗುತ್ತೆ. ಅನಗತ್ಯವಾದಂತಹ ವಸ್ತುಗಳನ್ನು ಕೊಂಡುಕೊಳ್ತೀರಿ, ಖುಷಿ ಪಡ್ತೀರಿ. ಯಾವ ವಸ್ತುವಿನಿಂದ ಶಾಶ್ವತವಾದಂತಹ ಸುಖ ಇಲ್ಲವೋ ಅಂತಹ ವಸ್ತುಗಳನ್ನು ನಾವು ಗಣನೆಗೆ ತೆಗೆದುಕೊಳ್ತಕ್ಕಂಥದ್ದಲ್ಲ. ಆದರೂ ಕೂಡ ಯಾವುದೋ ಒಂದು ವಸ್ತುವನ್ನು ನೋಡಿದಾಗ ಅದರಿಂದ ಆಕರ್ಷಿತರಾಗಿ ವಸ್ತುವನ್ನು ಖರೀದಿ ಮಾಡಿ ತಾತ್ಕಾಲಿಕವಾದಂತಹ ಸಂತೋಷವನ್ನು ಹೊಂದತಕ್ಕಂಥದ್ದಿದೆಯಲ್ಲ, ಅದು ಭ್ರಮೆಯಾಗತ್ತೆ. ಆದರೂ ಕೂಡ ನಿಮಗೆ ಅದರಿಂದನೇ ಖುಷಿ ಇದೆ ಅಂತಾದರೆ ಅದು ನಿಮ್ಮ ಸಂದರ್ಭ. ಜಾಣ್ಮೆಯಿಂದ ವ್ಯವಹಾರವನ್ನು ಮಾಡಿ ಅಂತಕ್ಕಂತಹ ಕಿವಿ ಮಾತು. ನಮಗೆ ಏನೇ ವಿಷಯ ಗೊತ್ತಿರ್ಬೋದು, ಬುದ್ಧಿವಂತಿಕೆಯಿಂದ ವರ್ತಿಸಬೇಕು. ನಮ್ಮ ಬುದ್ಧಿವಂತಿಕೆಯನ್ನು ನಾವು ಮರೆತು ವ್ಯವಹಾರವನ್ನು ನಡೆಸಿದರೆ ನಾವು ಅಲ್ಲಿ ಆಗಬೇಕಾದಂತಹ ಅವಘಡಕ್ಕೆ, ಹಿನ್ನಡೆಗೆ, ನಷ್ಟಕ್ಕೆ ಕಾರಣವಾಗಿಬಿಡ್ತೀವಿ. ವೃತ್ತಿ ಅಥವಾ ಉದ್ಯೋಗದಲ್ಲಿ ಉನ್ನತವಾದಂತಹ ಸ್ಥಾನಮಾನಗಳು ಸಿಕ್ಕತ್ತೆ, ನಮ್ಮ ಮಾತಿಗೊಂದು ಬೆಲೆ ಬರುತ್ತೆ ಅನ್ನುವಂತಹ ಅನುಭವ ನಿಮಗೆ ಆಗುವಂಥದ್ದು. ನಿಮ್ಮ ಇಚ್ಛೆಯಂತೆ ಎಲ್ಲ ಕೆಲಸಗಳು ಆಗುತ್ತೆ. ನೀವೇನು ಯಾವ ರೀತಿಯಲ್ಲಿ ಅಂದುಕೊಳ್ತೀರೋ ಆ ರೀತಿಯ ಕೆಲಸಗಳು ನಿಮಗೆ ಆಗುವಂಥದ್ದಿದೆ. ನಿಮ್ಮ ಶ್ರಮ ಸಾರ್ಥಕವಾಯಿತು ಅಂತ ಹೇಳಿ ಅನಿಸುತ್ತೆ. ನಾನು ಪಟ್ಟಂತಹ ಕಷ್ಟ ಏನಿದೆ ಅದು ವ್ಯರ್ಥ ಆಗಲಿಲ್ಲ, ಒಳ್ಳೆಯದಕ್ಕೆ ಉಪಯೋಗ ಆಗೋದಕ್ಕೆ ಅದು ನನಗೆ ಕೆಲಸವನ್ನು ಮಾಡ್ತಾ ಇದೆ ಎನ್ನುವಂತಹ ಅನುಭವವಾಗುತ್ತೆ. ಲಲಿತಾ ಪರಮೇಶ್ವರಿಯನ್ನು ಪ್ರಾರ್ಥನೆ ಮಾಡಿ ಆ ಜಗನ್ಮಾತೆಯ ಅನುಗ್ರಹ ನಿಮ್ಮೆಲ್ಲ ಸಂಕಲ್ಪಗಳನ್ನು ಮತ್ತಷ್ಟು ದೃಢ ಮಾಡಲಿ. ಶುಭವಾಗಿ. ಕನ್ಯಾ ರಾಶಿ, ಕುಟುಂಬದಲ್ಲಿ ನಿಮ್ಮ ಮಾತಿಗೆ ಬೆಲೆ ಕಡಿಮೆ. ಅಂದರೆ ಯಾರೂ ಕೂಡ ಮನೆಯವರು ನಿಮ್ಮ ಮಾತನ್ನು ಅಷ್ಟೊಂದು ಗಾಂಭೀರ್ಯವಾಗಿ ತೆಗೆದುಕೊಳ್ಳೋದಿಲ್ಲ. ನೀವು ಆಡಿದಂತಹ ಮಾತನ್ನು ಗೌರವಿಸೋದಿಲ್ಲ, ಅದನ್ನು ಮಾನ್ಯ ಮಾಡೋದಿಲ್ಲ ಅಂತ ಹೇಳಿ ತಿಳಿಬೇಕು. ಯಾಕೆ ಮಾನ್ಯ ಮಾಡ್ತಾ ಇಲ್ಲ ಅನ್ನೋದನ್ನು ಪ್ರಶ್ನೆ ಮಾಡಿಕೊಳ್ಬೇಕು. ನಿಮ್ಮ ಮಾತಿನಲ್ಲಿ ಸತ್ವ ಇಲ್ವಾ, ಅಥವಾ ನಿಮ್ಮ ಮಾತಿಗೆ ಬೆಲೆ ಬರದೇ ಇರೋದಕ್ಕೆ ಕಾರಣ ಏನು, ಆಡ್ದ ಹಾಗೆ ನೀವು ನಡ್ಕೊಳ್ತೀರಾ, ಇದೆಲ್ಲವೂ ಕೂಡ ಪ್ರಶ್ನೆಯಾಗುತ್ತೆ. ಆಗ ಮಾತ್ರ ನಿಮಗೆ ಅದಕ್ಕೆ ಸರಿಯಾದಂತಹ ಉತ್ತರ ಸಿಗ್ತಕ್ಕಂಥದ್ದು. ಆರೋಗ್ಯ ತುಂಬ ದುರ್ಬಲವಾಗಿದೆ, ಅದನ್ನು ಸರಿಪಡಿಸ್ಕೊಳ್ಬೇಕು. ಆರೋಗ್ಯದಲ್ಲಿ ತುಂಬ ಹೀನಾಯ ಸ್ಥಿತಿಯನ್ನು ತಲುಪ್ತಾ ಇದ್ದೀರಿ, ಅದು ನಿಮಗೆ ಗೊತ್ತೋ ಗೊತ್ತಿಲ್ಲವೋ ಇದೆಲ್ಲವನ್ನು ಗಮನಿಸ್ಕೊಳ್ಳಿ. ತತ್ಕ್ಷಣದಲ್ಲಿ ಯಶಸ್ಸಿಗೆ ತುಂಬ ಪರಿಶ್ರಮ ಪಡ್ತೀರಿ. ಏನಾದರೂ ಆಗಲಿ ನಾನು ಅಂದ್ಕೊಂಡಿದ್ದು ಆಗಬೇಕು ಅನ್ನುವಂತಹ ಒಂದು ಯಾವುದೋ ಹಠಕ್ಕೆ ಬೀಳ್ತೀರಿ, ಅದು ಪ್ರಯೋಜನಕ್ಕೆ ಬರುವುದಿಲ್ಲ. ನಷ್ಟವನ್ನು ಅನುಭವಿಸೋದಕ್ಕೂ ಕೂಡ ಸಿದ್ಧವಾಗಿರಬೇಕಾಗುತ್ತೆ. ಎಲ್ಲವೂ ಕೂಡ ಆದಾಯದ ದೃಷ್ಟಿಯಲ್ಲೇ, ಎಲ್ಲವೂ ಕೂಡ ನನ್ನದೇ ಆಗಬೇಕು ಅಂತಕ್ಕಂತಹ ಭಾವನೆಯಿಂದಲೇ ಕೆಲಸ ಮಾಡಿದರೆ ಅದು ಖಂಡಿತವಾಗಿ ಅನುಕೂಲ ಆಗತ್ತೆ ಅಂತ ಹೇಳೋಕ್ಕೆ ಬರೋದಿಲ್ಲ. ಸಮಾಜದಲ್ಲಿ, ಬಂಧುಗಳ ಮಧ್ಯದಲ್ಲಿ, ಸ್ನೇಹಿತರ ಮಧ್ಯದಲ್ಲಿ ನೀವು ಅಪಹಾಸ್ಯಕ್ಕೀಡಾಗ್ತೀರಿ. ಇದೆಲ್ಲದಕ್ಕೂ ಕೂಡ ನಿಮ್ಮ ನಡೆ ನುಡಿ ಇದು ಕಾರಣವಾಗುತ್ತೆ. ಆಡ್ತಕ್ಕಂತಹ ಒಂದೊಂದು ಮಾತುಗಳು ಕೂಡ ನಿಮಗೆ ತಿರುಗುಬಾಣವಾಗುತ್ತೆ ಅಂತ ಹೇಳಬೇಕಾಗತ್ತೆ. ಸ್ವಭಾವದಲ್ಲಿ ಸ್ವಲ್ಪ ಹೊಂದಾಣಿಕೆಯನ್ನು ಮಾಡಿಕೊಳ್ಳಿ. ಆಗ ನಿಮಗೂ ಕ್ಷೇಮ, ನಿಮ್ಮ ಕುಟುಂಬ ಸದಸ್ಯರಿಗೂ ಕೂಡ ಕ್ಷೇಮವಾಗುತ್ತೆ. ಜೊತೆಗೆ ನಿಮ್ಮ ಗೌರವವು ಒಂದಷ್ಟರ ಮಟ್ಟಿಗೆ ಉಳ್ಕೊಳ್ಬಹುದು ಅನ್ನುವಂಥದ್ದು. ಮೃತ್ಯುಂಜಯನನ್ನು ಪ್ರಾರ್ಥನೆ ಮಾಡಿ. ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಶರ್ವಾಯ ಮಹಾದೇವಾಯ ತೇ ನಮಃ ಎಂಬ ಪ್ರಾರ್ಥನೆ ನಿಮ್ಮದಾಗಿರಲಿ. ಶುಭವಾಗಿ. ತುಲಾರಾಶಿ, ಗಟ್ಟಿಯಾದಂತಹ ನಿರ್ಧಾರಗಳಿಂದ ಯಶಸ್ಸನ್ನು ಕಾಣ್ತೀರಿ. ಯಾವುದೇ ತೀರ್ಮಾನ ಮಾಡಬೇಕಾದ್ರೆ ಅದು ಶಾಶ್ವತವಾದಂತಹ ಅನುಕೂಲಕ್ಕೆ, ಒಳಿತಿಗೆ ಅವಕಾಶವಾಗುವಂಥದ್ದಾಗಿರಬೇಕು. ಪ್ರತಿ ದಿನಕ್ಕೊಂದು, ಗಂಟೆಗೊಂದು ನಿರ್ಧಾರಗಳನ್ನು ಬದಲಾಯಿಸ್ತಾ ಇದ್ದರೆ ಯಾವ ವ್ಯವಹಾರವೂ ಕೂಡ ಸರಿಯಾದಂತಹ ರೀತಿಯಲ್ಲಿ ಆಗದೇ ಇರತಕ್ಕಂಥದ್ದಾಗುತ್ತೆ. ಹಳೆಯ ವಿಚಾರಗಳಿದ್ದರೆ ಅಥವಾ ಕಾನೂನಾತ್ಮಕವಾದಂತಹ ಹೋರಾಟಗಳಿದ್ದರೆ ಜಯವನ್ನು ಸಾಧಿಸಲಿಕ್ಕೆ ಅವಕಾಶ ಇದೆ. ಕೆಲಸದ ಗುಣಮಟ್ಟ ಹೆಚ್ಚಾಗಲಿದೆ. ಕೆಲಸದ ಬಗ್ಗೆ ನಿಮಗಿರತಕ್ಕಂತಹ ಶ್ರದ್ಧೆ, ಪ್ರಾಮಾಣಿಕತೆ, ನಿಮ್ಮ ಶಿಸ್ತು ನಿಮ್ಮನ್ನು ಕೈ ಹಿಡಿತಕ್ಕಂಥದ್ದಾಗುತ್ತೆ. ಸ್ನೇಹಿತರಿಗೆ ಸ್ವಲ್ಪ ಮಟ್ಟಿಗೆ ಸಹಾಯ ಮಾಡೋದಕ್ಕೆ ಅವಕಾಶ ಇದೆ. ಆ ವಾತಾವರಣವನ್ನು ನೋಡಿಕೊಂಡು ಆಯಾ ನಿರ್ಧಾರಗಳನ್ನು ಮಾಡ್ತಾ ಆ ಪ್ರಯತ್ನವನ್ನು ಮಾಡಿ ಶುಭವನ್ನು ಕಾಣಲಿಕ್ಕೆ ಹೆಚ್ಚಿನ ಅವಕಾಶಗಳಿದೆ. ವೃತ್ತಿಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ಬಗೆಹರಿಯುತ್ತೆ. ಅದು ಯಾವುದೂ ಕೂಡ ನಿಮಗೆ ಅಡ್ಡಿ ಬರ್ತಕ್ಕಂಥದ್ದಲ್ಲ ಅನ್ನುವಂಥದ್ದು.
ಹಣ ಹೂಡಿಕೆಗೆ ಉತ್ತಮವಾದಂತಹ ಸಮಯ. ತತ್ಕ್ಷಣದಲ್ಲೇ ಆದಾಯವನ್ನು ನಿರೀಕ್ಷೆ ಮಾಡೋದು ಬೇಡ. ಆದರೆ ಹಣ ಹೂಡಿಕೆಯನ್ನು ಮಾಡಬೇಕು ಅನ್ನುವಂತಹ ಮನಸ್ಥಿತಿ ಇದ್ದರೆ ಇದು ಒಳ್ಳೆಯ ಸಮಯ ಅನ್ನುವಂಥದ್ದನ್ನು ತಿಳಿಬೇಕಾಗತ್ತೆ. ಕುಲದೇವರನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ ಶುಭವಾಗಿ. ವೃಶ್ಚಿಕ ರಾಶಿ, ಸಂಬಂಧಿಕರ ಯಾವ ಸಲಹೆಗಳು ನನಗೆ ಬೇಡ ಅಂತ ಹೇಳಿ ಅನಿಸುವಂತಹ ದಿವಸ. 10 ಜನ ಬಂದು 10 ರೀತಿಯಲ್ಲಿ ನಿಮಗೇನೋ ಸಲಹೆಗಳನ್ನು ಕೊಡ್ತಾರೆ. ಯಾರ ಮಾತನ್ನು ತಗೊಳ್ಳೋದು, ಯಾರ ಮಾತನ್ನು ಬಿಡೋದು, ಇದು ಜಿಜ್ಞಾಸೆಯಾಗಿ ಮತ್ತೊಂದು ಸಮಸ್ಯೆಯಾಗಿ ಮತ್ತೊಂದು ಸವಾಲಾಗಿ ನಿಮಗೆ ಪರಿಣಮಿಸ್ತಕ್ಕಂಥದ್ದಾಗತ್ತೆ. ವ್ಯವಹಾರದಲ್ಲಿ ಮಾತ್ರ ದೊಡ್ಡದಾದಂತಹ ಗುರಿಯನ್ನು ಸಾಧಿಸೋದಕ್ಕೆ ಅವಕಾಶ ಇದೆ. ಪ್ರಾಮಾಣಿಕವಾದಂತಹ ಪ್ರಯತ್ನವನ್ನು ಮಾಡುತ್ತೀರಿ ಅನ್ನೋದಾದರೆ ಅಲ್ಲಿ ಗುರಿಯನ್ನು ಸಾಧನೆ ಮಾಡ್ತೀರಿ ಅಂತ ಅರ್ಥ ಆಗತ್ತೆ. ನಿಮ್ಮ ಹಕ್ಕುಗಳು ನಿಮಗೆ ಶುಭವನ್ನು ತರುತ್ತೆ. ಯಾವುದನ್ನು ನೀವು ಪಡ್ಕೊಳ್ಬೇಕೋ ಅದಕ್ಕೆ ನೀವು ಬಾಧ್ಯಸ್ಥರೋ ಅದು ನಿಮಗೆ ಅನುಕೂಲವನ್ನು ಮಾಡಿಕೊಡ್ತಕ್ಕಂಥದ್ದು. ಅಪರಿಚಿತರನ್ನು ಯಾವುದೇ ಕಾರಣಕ್ಕೂ ನಂಬಲಿಕ್ಕೆ ಹೋಗಬೇಡಿ. ನಿಮಗೆ ಯಾರ ಪರಿಚಯ ಇರೋದಿಲ್ಲ, ಅವರ ಜೊತೆಯಲ್ಲಿ ಯಾವ ವ್ಯವಹಾರವೂ ಕೂಡ ಬೇಡ. ಅದು ನಿಮಗೆ ತೊಂದರೆಗೆ ಕಾರಣವಾಗಬಹುದು ಅನ್ನುವಂಥದ್ದು. ಸ್ವತಂತ್ರವಾಗಿ ಬದುಕೋದಕ್ಕೆ ಬಾಳೋದಕ್ಕೆ ಅಭ್ಯಾಸವನ್ನು ಮಾಡಿ. ಬೇರೆಯವರ ಆಶ್ರಯವನ್ನು ಎಷ್ಟು ಬೇಕೋ ಅಷ್ಟರ ಮಟ್ಟಿಗೆ ಮಾತ್ರ ಇಟ್ಟುಕೊಳ್ಳಿ ಅನ್ನುವಂಥದ್ದು. ಆ ಸ್ವತಂತ್ರ ಇಲ್ಲ ಅಂತಾದಾಗ ಜೀವನ ಬಹಳ ಕಷ್ಟ ಅಂತ ಹೇಳಿ ಅನಿಸುವಂಥದ್ದು. ಭವಿಷ್ಯದ ಬಗ್ಗೆ ಆಲೋಚನೆ ಇರಲಿ. ಇವತ್ತಿದ್ದ ಹಾಗೆ ನಾಳೆ ಇರುತ್ತೆ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಮುಂದಿನ ದಿನಮಾನದಲ್ಲಿ ಯಾವ ಬದಲಾವಣೆ ಬೇಕಾದರೂ, ಎಷ್ಟು ದೊಡ್ಡ ಮಟ್ಟದಲ್ಲಿ ಬೇಕಾದರೂ ಕೂಡ ಆಗಬಹುದು. ಅದಕ್ಕೆಲ್ಲ ಮಾನಸಿಕವಾಗಿ ಸಿದ್ಧವಾಗ್ತಾ ಹಂತ ಹಂತವಾಗಿ ಮೇಲೆ ಬೆಳಿಬೇಕು. ಅದಿಲ್ಲ ಅಂತಾದಾಗ ಕಷ್ಟವಾದೀತು. ನವಗ್ರಹರನ್ನು ಪ್ರಾರ್ಥನೆ ಮಾಡಿ, ಅದರಲ್ಲೂ ವಿಶೇಷವಾಗಿ ಶನಿಗ್ರಹವನ್ನು ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತನ್ನಮಾಮಿ ಶನೈಶ್ಚರಂ ಎಂಬುದಾಗಿ ಪ್ರಾರ್ಥನೆ ಮಾಡಿ ಶುಭವಾಗಿ.